ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಮೊಬೈಲಲ್ಲಿ ಮಾಡ್ತಾ ಇರೋದನ್ನ ಡಿಫಿಕಲ್ಟ್ ಆಗುತ್ತೋ ಅದಕ್ಕೆ ಸೊಲ್ಯೂಷನ್ ಏನು, ಮತ್ತು KCET 2019 ಕಟ್ ಆಫ್ ಬಗ್ಗೆ, ಮತ್ತು ನೀವು ಯಾರ್ಯಾರು ಭಾಳ ಜನ ಕಮೆಂಟ್ ಮಾಡ್ತಾಯಿದ್ರೆ CETಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ, ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ, ಐಸ್ ಕೋರ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ನೋಡೋಣ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಮೊಬೈಲಲ್ಲಿ ಡಿಫಿಕಲ್ಟ್ ಆಗ್ತಾಯಿದೆ. ಸೊ ಎರರ್ ಬರ್ತಾಯಿದೆ. ಏನಂದರೆ 404 ಎರರು, ಆಮೇಲೆ ಇನ್ವ್ಯಾಲಿಡ್ ಎರರ್ ಅಂತ ಬರ್ತಾಯಿದೆ. ಸೊ ನೀವು ಅವಾಗ ಏನು ಮಾಡ್ಬೇಕಂದ್ರೆ, ಇಲ್ಲಿ ಒಂದು ಆಪ್ಷನ್ ಇದೆ, ನೀವು ಇದು ಕ್ರೋಮಲ್ಲಿ ಓಪನ್ ಮಾಡಿ. ಕ್ರೋಮಲ್ಲಿ ಆಪ್ಷನ್ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ 3 ಇದನ್ನ ಡಾಟ್ ಇದ್ದರೆ ಅಲ್ಲಿ ಕ್ಲಿಕ್ ಮಾಡಿ. ಡೆಸ್ಕ್ಟಾಪ್ ವರ್ಷನ್ ಹೋಗಿ. ನೀವು ಡೆಸ್ಕ್ಟಾಪ್ ವರ್ಷನ್ ಹೋಗಿದ ತಕ್ಷಣ ನೀವು ಕಂಪ್ಯೂಟರ್ ಇರುತ್ತಲ್ಲ ಆ ರೀತಿ ಬರುತ್ತೆ. ಸೊ ಇಲ್ಲಿ ಈಜಿ ಆಗುತ್ತೆ ನಿಮಗೆ. ಮತ್ತು ಮೊಬೈಲ್ನ ಪೋರ್ಟ್ರೇಟ್ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಿ. ಇಲ್ಲಿ ನೋಡಿ ಈಜಿ ಆಗುತ್ತೆ ನೋಡಿ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಕ್ಲಿಕ್ ಮಾಡಿದ ತಕ್ಷಣ ನೆಟ್ ಇಲ್ಲ ಇಲ್ಲಿ. ಒಂದು ನಿಮಿಷ. ಓಕೆ, ಹಾಂ, ಈ ರೀತಿ ನೋಡಿ. ಈ ರೀತಿ ನೀವು ಮೊಬೈಲ್ ವರ್ಷನ್ನು ಬರುತ್ತೆ. ಸೊ ಮೊಬೈಲ್ ವರ್ಷನ್ ಬಂದರೆ ನಿಮಗೆ ಈಜಿ ಆಗುತ್ತೆ. ಇಲ್ಲಿ ಈ ಸೈಡ್ 3 ಸೈಡ್ ಬರುತ್ತಲ್ಲ, ಲೆಫ್ಟು ರೈಟು ಮತ್ತು ಮಿಡಲ್ ಇರುತ್ತಲ್ಲ, ಅದು ನಿಮಗೆ ಈಜಿ ಆಗುತ್ತೆ. ಸೊ ಪೋರ್ಟ್ರೇಟ್ ಮಾಡಿ ನೀವು ಆಪ್ಷನ್ ಎಂಟ್ರಿನ ಮಾಡಿ, ಈಜಿ ಆಗುತ್ತೆ. ಮತ್ತು ನಿಮಗೆ ಎರರ್ ಬರೋಲ್ಲ. ಮೊಬೈಲಲ್ಲಿ ಮಾಡೋದು ಬೇರೆ ಆಗುತ್ತೆ, ಇದು ಕಂಪ್ಯೂಟರ್ ಮಾಡಿದಂಗೆ ಆಗುತ್ತೆ. ಸೊ ಇದು ಕಂಪ್ಯೂಟರ್ ವರ್ಷನ್ನು. ಸೊ ನೀವು ಡೆಸ್ಕ್ಟಾಪ್ ವರ್ಷನ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡೆಸ್ಕ್ಟಾಪ್ ವರ್ಷನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಡೆಸ್ಕ್ಟಾಪ್ ವರ್ಷನ್ ಸೈಟ್ ಅಂತಿದೆಯಲ್ಲ, ಇದು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡೆಸ್ಕ್ಟಾಪ್ ಹೆಂಗಿದೆಯಲ್ಲ ಹಂಗೆ ಬರುತ್ತೆ. ಸೊ ನಿಮ್ಗೆ ಈಜಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ಮಾಡಿ ಟ್ರೈ ಮಾಡಿ ನೋಡಿ, ಇದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟು KCET 2019 ಕಟಾಪು ಯಾವಾಗ ಬಿಡ್ತಾರೆ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಓಕೆ, KCET 2019 ಕಟಾಪು ಯಾವಾಗ ಬಿಡ್ತಾರೆ ಅಂದರೆ ಆಫ್ಟರ್ ಫಸ್ಟ್ ರೌಂಡ್ ಆದ ತಕ್ಷಣ. ಕಟಾಪ್ ಅಂದರೆ ಏನಂದರೆ ಲಾಸ್ಟ್ ಸ್ಟೂಡೆಂಟು ಎಷ್ಟು ತೊಗೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ 2Bಯಲ್ಲಿ, ಈಗ RVಯಲ್ಲಿ 2B ಅವರು ಲಾಸ್ಟ್ ಎಷ್ಟು ತೊಗೊಂಡಿರ್ತಾರೆ ಅದು ಕಟಾಪ್ ಆಗುತ್ತೆ. ಲಾಸ್ಟ್ ಈ ಫಾರ್ ಎಕ್ಸಾಂಪಲ್ 5 ಸೀಟ್ ಅಂದರೆ 5ನೇ ನಾವು ಎಷ್ಟು ತೊಗೊಂಡಿರ್ತಾನೆ ಕಟಾಪು, ಅವನು 2000 ರ್ಯಾಂಕ್ ಇರ್ತದೆ, ಅದು 2000 ಅದು ಕಟಾಪ್ ಆಗುತ್ತೆ. ಸೊ ಕಟಾಪು ಇದಕ್ಕೆ ಅಂತಾರೆ. ಲಾಸ್ಟ್ ಯಾರು ತೊಗೊಂಡಿರ್ತಾರೋ ಅದಕ್ಕೆ ಕಟಾಪ್ ಅಂತಾರೆ. ಸೊ ಅದು ಕಟಾಪ್ ಇವಾಗ ಬಿಡೋಕ್ಕಾಗಲ್ಲ. ಮುಂಚೆನೇ ಯಾವಾಗ ಆಪ್ಷನ್ ಎಂಟ್ರಿ ಎಲ್ಲ ಅದು ನಿಮ್ಮದು ಸೀಟ್ ಎಲ್ಲ ಕೊಟ್ಟ ತಕ್ಷಣ ಲಾಸ್ಟಿಗೆ ಏನು ಉಳಿದಿರುತ್ತಲ್ಲ ಅದು ಕಟಾಪ್ ಆಗುತ್ತೆ. ಸೊ ಅದು ಸೆಕೆಂಡ್ ರೌಂಡಿಗೆ ಆಗುತ್ತೆ. ನೀವು ಅದನ್ನು ನೋಡಿಕೊಂಡು ಸೆಕೆಂಡ್ ರೌಂಡಿಗೆ ಎಷ್ಟು ಜನ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು ಇಲ್ಲ ಅಂತ ಅದನ್ನು ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ. ಓಕೆ, ಈ ರೀತಿ. ಓಕೆ, ನೆಕ್ಸ್ಟು KCET ಬರೆದವರು ಈಗ ಅಂದರೆ ಇವಾಗ ಇಂಜಿನಿಯರಿಂಗ್ ಪಾರ್ಟಿಸಿಪೇಟ್ ಮಾಡಿದವರು ನೀಟ್ಗೂ ಪಾರ್ಟಿಸಿಪೇಟ್ ಮಾಡಬೇಕಾ ಇಲ್ಲ, ಆಯುಷ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಪಾರ್ಟಿಸಿಪೇಟ್ ಮಾಡ್ಬೋದು, ಆದರೆ ನೀವು ಏನು ಮಾಡ್ಬೇಕಂದ್ರೆ ಈ ಕಾಲೇಜನ್ನ ಹೋಲ್ಡ್ ಮಾಡ್ಬೋದು. ಓಕೆ, ಹೋಲ್ಡ್ ಮಾಡಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಅಲ್ಲಿ ಸಿಕ್ತಂದರೆ ಇದು ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ನೀವು ಇದನ್ನು ಕ್ಯಾನ್ಸಲು ಮಾಡ್ಬೋದು. ಸೊ ಲಾಟ್ ಆಫ್ ಆಪ್ಷನ್ ಇದೆ. ಸೊ ನೀವು ಅದನ್ನು ಮಾಡ್ಬೋದು. ಸೊ ಯಾರು ನೀಟಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅವರು KCET ಆಪ್ಷನ್ ಎಂಟ್ರಿ ಮಾಡಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಒಂದು ಡಿಪೆಂಡ್ ಆದರೆ ಇನ್ನೊಂದು ನೀವು ಇದಕ್ಕೆ ಡಿಪೆಂಡ್ ಇರ್ಬೋದು. ಓಕೆ, ಮತ್ತು ಈ ವಿಡಿಯೋನ ಫ್ರೆಂಡ್ಸ್ ಸರ್ಚಲ್ಲಿ ಭಾಳಷ್ಟು ಜನ ಕಮೆಂಟ್ ಮಾಡ್ತಾರೆ, ಅದಕ್ಕೆ ಇದೊಂದು ವಿಡಿಯೋ ಮಾಡಿದ್ದೀನಿ. ಮತ್ತು ನಿಮಗೆಲ್ಲ ಗೊತ್ತಿರೋಗೆ ನಾನು ಪ್ರೈಮ್ ಮೆಂಬರ್ಶಿಪ್ ಅಂತ ಮಾಡಿದ್ದೀನಿ. ಓಕೆ, ಭಾಳಷ್ಟು ಜನ ಜಾಯ್ನ್ ಆಗಿದ್ದಾರೆ. ಸೊ ಅವ್ರಿಗೆಲ್ಲ ಡೌಟ್ ಕ್ಲಿಯರ್ ಆಗ್ತಾಯಿದೆ. ನಾನು ಅವ್ರಿಗೆ ಕಾಲಲ್ಲಿ ಮಾತಾಡ್ತಾ ಇದ್ದೀನಿ. ಓಕೆ, 12 to 3 ಡೈಲಿ 12 to 3 ಅವ್ರಿಗೆ ಕಾಲಲ್ಲಿ ಅವ್ರಿಗೆ ಏನೇ ಡೌಟ್ ಇದ್ದರೂ ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಭಾಳಷ್ಟು ಜನ ಜಾಯ್ನ್ ಆಗಿದ್ದಾರೆ. ನೀವು ಬೇಕಾದ್ರೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಅದ್ರ ಬಗ್ಗೆ ಕೊಟ್ಟಿರ್ತೀನಿ, ನೋಡಿಕೊಂಡು ಜಾಯ್ನ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.